ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವೀಕ್ ನಾನು ಹೋಗಿದ್ದೆ ನನ್ನ ಫೇವ್ರೆಟ್ ಪ್ಲೇಸ್ಗೆ. ಸ್ಟಾರ್ಟಿಂಗೇ ಪಾರ್ಕಿಂಗ್ ಡೀಟೇಲ್ಸ್ ಹಾಕಿದ್ದೀನಿ. ನಾನು ಹೋಗಿದ್ದೆ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್. ಎಂಟ್ರೆನ್ಸ್ ಲೆಫ್ಟ್ ಸೈಡಲ್ಲೇ ಟಿಕೆಟ್ ಕೌಂಟರ್ ಇರುತ್ತೆ. ಝೂ ಪ್ಲಸ್ ಸಫಾರಿ 400 ಈಚ್ ಪರ್ಸನ್ ಇದೆ. ಆ್ಯಂಡ್ ಬಟರ್ಫ್ಲೈ ಪಾರ್ಕ್ಗೆ 50 ರೂಪೀಸ್ ಈಚ್ ಪರ್ಸನ್ ಇದೆ. ಲೆಫ್ಟ್ ಸೈಡ್ ಎಂಟ್ರೆನ್ಸು ಸಫಾರಿಗೆ ಇರುತ್ತೆ, ರೈಟ್ ಸೈಡ್ಗೆ ಝೂ ಎಂಟ್ರೆನ್ಸ್ ಇರುತ್ತೆ. ನಾವು ಫಸ್ಟ್ ಹೋಗಿದ್ದೆ ಸಫಾರಿಗೆ ಹೋದರೆ ಸ್ವಲ್ಪ ಹೊತ್ತು ಲೈನಲ್ಲಿ ವೆಯ್ಟ್ ಮಾಡಬೇಕಾಗತ್ತೆ. ವೆಹಿಕಲ್ಗೋಸ್ಕರ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಆದರೆ ರಶ್ ಕಡಿಮೆನೇ ಇರೋದ್ರಿಂದ ನಮಗೆ ಬೇಗನೆ ಸಿಕ್ತು. ಆಲ್ಮೋಸ್ಟ್ ಒಂದು 40 to 1 hour ರೈಡ್ ಇರುತ್ತೆ. ಫಸ್ಟ್ ನಮಗೆ ಕಾಣಿಸಿದೆ ಡೀರ್, ಅಂದರೆ ಜಿಂಕೆ ಕಾಣಿಸ್ತು. ಎಲ್ಲೆಲ್ಲಿ ಅನಿಮಲ್ಸ್ ಇರುತ್ತೆ ಅಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಟ್ಟು ತೋರಿಸ್ತಾರೆ. ಸೆಕೆಂಡ್ ಟೈಮ್ ನಮಗೆ ಕಾಣಿಸಿದೆ ಎಲಿಫೆಂಟ್ಸ್ ಅಂತೂ ಡಿಫ್ರೆಂಟಾಗಿ ಕ್ಯೂಟಾಗಿತ್ತು. ಹಂಗೆ ಮತ್ತೆ ಮುಂದೆ ಹೋಗ್ತಿದ್ರೆ ಸ್ಪೆಷಲ್ ಎಂಟ್ರಿ ಕೊಟ್ಟಿದ್ದೆ ನಮ್ಮ ಕರಡಿ. ಆಮೇಲೆ ಲೆಪರ್ಡ್ ನೋಡಿದ್ವಿ. ಲೆಪರ್ಡ್ ಪೋಸ್ ಅಂತೂ ತುಂಬ ಚೆನ್ನಾಗಿ ಕೊಡ್ತಿತ್ತು. ಆಮೇಲೆ ನಮಗೆ ಕಾಣಿಸಿದೆ ಟೈಗರ್, ವೈಟ್ ಟೈಗರು ಇತ್ತು. ಇಲ್ಲಿಗೆ ಸಫಾರಿ ಮುಗಿಯುತ್ತೆ. ಹೋಗೋ ದಾರಿಯಲ್ಲಿ ವ್ಯೂ ಅಂತೂ ನೋಡೋಕೆ ತುಂಬ ಚೆನ್ನಾಗಿತ್ತು. ಇಲ್ಲಿಗೆ ಸಫಾರಿ ಎಂಡ್ ಆಗುತ್ತೆ. ಆಮೇಲೆ ನಾವು ಹೋಗಿದ್ದೆ ಬಟರ್ಫ್ಲೈ ಪಾರ್ಕ್ಗೆ. ಇದೊಂಥರ ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ಬಟರ್ಫ್ಲೈಸ್ ಅಂದರೆ ಯಾರಿಗಿಷ್ಟ ಇಲ್ಲ, ಎಲ್ಲರಿಗೂ ಇಷ್ಟ ಆಗುತ್ತೆ. ಆದರೆ ಇದಂತೂ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ತುಂಬ ಖುಷಿ ಆಯಿತು ನೋಡಿದ್ದಕ್ಕೆ. ಅಷ್ಟೊಂದು ಬಟರ್ಫ್ಲೈಸ್ ಒಂದೇ ಕಡೆ ನೋಡಿದ್ರೆ
ಬಟರ್ಫ್ಲೈ ಪಾರ್ಕಲ್ಲೇ ಸ್ಕಾರ್ಪಿಯೋನು ಇತ್ತು, ಎಷ್ಟೊಂದು ಇನ್ಸೆಕ್ಟ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ವೀಡಿಯೋಲಿ ತೋರಿಸಿದ್ದೀನಿ. ಈ ಸ್ಕಾರ್ಪಿಯೋ ಅಂತೂ ನೋಡೋಕ್ಕೆ ತುಂಬ ಡಿಫ್ರೆಂಟಾಗಿತ್ತು. ಅದು ಮುಗಿಸ್ಕೊಂಡು ನಾವು ಹೋಗಿದ್ದೆ ಝೂಗೆ. ಝೂ ಅಲ್ಲಿ ಝೀಬ್ರಾ, ಜಿರಾಫೆ ಮತ್ತು ಟೈಗರ್, ಕೋತಿಗಳು, ಬರ್ಡ್ಸ್ ಎಲ್ಲ ಇತ್ತು. ನಂಗೆ ಎಷ್ಟಾಗುತ್ತೋ ಅಷ್ಟೆಲ್ಲ ಕವರ್ ಮಾಡಿದ್ದೀನಿ. ಝೂ ಎಲ್ಲ ನೋಡ್ಕೊಂಡ್ಮೇಲೆ ಬೋಟಿಂಗ್ ಹೋಗಿದ್ವಿ. ಇದು ಎಕ್ಸ್ಪೀರಿಯೆನ್ಸ್ ಎಲ್ಲ ತುಂಬ ಡಿಫ್ರೆಂಟಾಗಿತ್ತು. ಮೆಂಟಲಿ ಸ್ವಲ್ಪ ರಿಲೀಫ್ ಅನ್ನಿಸ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.